ಸಂಸದರುಗಳ ಸ್ಪರ್ಧೆಗೆ ಬಿಜೆಪಿಯಲ್ಲೇ ವಿರೋಧ, 4 ಎಂಪಿಗಳು ಅಖಾಡಕ್ಕಿಳಿಯೋಕೆ ಹೆಚ್ಚುತ್ತಿದೆ ಆಕ್ಷೇಪ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದ ತಕ್ಷಣ ಎಲ್ಲ ಸರಿ ಆಗ್ಬಿಡ್ತು ಅನ್ಕೊಂಡಿದ್ರೆ ಅದು ಬಿಜೆಪಿಗರ ಮುಟ್ಟಾಳತನ. ಸವಾಲುಗಳು ವಿಜಯೇಂದ್ರ ಅವರಿಗೆ ಅತಿ ಹೆಚ್ಚು, ಸವಾಲುಗಳು ಆರ್ ಅಶೋಕ್ ಅವರಿಗೆ ಅತಿ ಹೆಚ್ಚು. ಇಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಇದ್ದರೂ ಕೂಡ ಹೆಚ್ಚು ಕಡಿಮೆ 4 ಸೀಟ್ನ JDSಗೆ ಅಂತ ಅನ್ಕೊಂಡ್ರು 24 ಕ್ಷೇತ್ರಗಳಿಗೆ ಪ್ರಬಲವಾದ ಅಭ್ಯರ್ಥಿಗಳನ್ನು ಹಾಕಬೇಕಾದಂಥ ಹೊಣೆಗಾರಿಕೆ ವಿಜಯೇಂದ್ರ ಅವ್ರ ಮೇಲೆ ಇದೆ. ಅದರಲ್ಲೊಂದು 3-4 ಜನ ಚುನಾವಣೆಯಿಂದ ಹಿಂದೆ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸದಾನಂದ ಗೌಡ್ರನ್ನ ನಿಲ್ಲಲ್ಲ ಅಂತವ್ರೆ, ಶಿವಕುಮಾರ್ ಉದಾಸಿ ನಿಲ್ಲಲ್ಲ ಅಂತವ್ರೆ, ಬಚ್ಚೇಗೌಡ್ರನ್ನ ನಿಲ್ಲಲ್ಲ ಅಂತವ್ರೆ. ಒಂದಷ್ಟು ಜನ, ಇನ್ನೊಂದಷ್ಟು ಜನಕ್ಕೆ ವಿರೋಧ ಐತೆ, ಇನ್ನೊಂದಷ್ಟು ಜನಕ್ಕೆ ಏಜ್ ಫ್ಯಾಕ್ಟ್ರು. ಆದರೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ಒಬ್ಬ ಕೇಂದ್ರ ಸಚಿವನೂ ಸೇರಿದಂತೆ 4 ಸಂಸದರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲೇಬಾರ್ದು ಅಂತ ಕಾರ್ಯಕರ್ತರು ಪಟ್ಟಿಡ್ದವ್ರೆ. ಯಾವ ಕಾರಣಕ್ಕೂ ಕೊಟ್ಟರೆ ಹಣೆ ಬರ ನಿಮ್ಮದು ಅಂತ. ಇದರಲ್ಲಿ ಒಂದು ಕೇಂದ್ರ ಸಚಿವರಾಗಿರುವಂಥ ಭಗವಂತ ಖೂಬಾ, ಇನ್ನೊಬ್ಬರು ಸಂಗಣ್ಣ ಕರಡಿ, ಇನ್ನೊಬ್ಬರು ಕೋಲಾರದಿಂದ ಮುನಿಸ್ವಾಮಿ, ಹಾಗೇನೆ ದೇವೇಂದ್ರಪ್ಪ. ಹೌದು ವೀಕ್ಷಕರೇ, ಬೀದರ್ ಸಂಸದರಾಗಿರುವಂಥ ಭಗವಂತ ಖೂಬಾ ಅವರಿಗೆ ಶಾಸಕರಾದ ಶರಣು ಸಲಗಾರ್, ಮತ್ತೊಂದು ಕಡೆ ಮಾಜಿ ಸಚಿವರಾಗಿರುವಂಥ ಪ್ರಭು ಚವ್ಹಾಣ್ ಪ್ರಬಲವಾದ ವಿರೋಧ ವ್ಯಕ್ತಪಡಿಸೋರು ಯಾವ ಕಾರಣಕ್ಕೂ ಕೊಡಲೇಬಾರ್ದು ಅಂತ. ಇನ್ನೊಂದು ಕಡೆ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಅವ್ರಿಗೆ ಎಷ್ಟು ಸಲ ಕೊಡ್ತಾರ್ರಿ, ಏಜ್ ಫ್ಯಾಕ್ಟ್ರು, ಹೊಸಬ್ರಿಗೆ ಅವಕಾಶ ಕೊಡ್ರಿ ಅನ್ನೋ ಪ್ರಬಲವಾದ ವಿರೋಧ ವ್ಯಕ್ತವಾಗಿದೆ. ಇನ್ನೊಂದು ಕಡೆ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಅವರಿಗೆ ಕೂಡ ಟಿಕೆಟನ್ನು ನೀಡಬಾರ್ದು ಅನ್ನೋ ಚರ್ಚೆಗಳು. ಇನ್ನು ಕೋಲಾರ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರಿಗೆ ಕೂಡ ಸಾಕಷ್ಟು ವಿರೋಧಗಳ ವ್ಯಕ್ತ ಆಗ್ತಿದೆ. ಇದು ಅಂತೆಕಂತೆಗಳಲ್ಲ, ಪಕ್ಷದ ಸಭೆಯಲ್ಲೇ ಕೇಳಿ ಬಂದಿರುವಂಥ ಆಕ್ಷೇಪ, ಪಕ್ಷದ ಸಭೆಯಲ್ಲೇ ಕೇಳಿ ಬಂದಿರುವಂಥ ವಿರೋಧ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಎದುರಿನಲ್ಲೇ ಕೇಳಿ ಬಂದಿರುವಂತಹ ವಿರೋಧ. ಹೀಗಾಗಿ ವಿಜಯೇಂದ್ರ ಅವರು ಹೀಗೆ ಅಪಸ್ವರಗಳ ಹೆಚ್ಚಾಯ್ತಿದ್ದಂಗೆ ಟಿಕೆಟ್ ವಿಚಾರ ಇವಾಗ ಮಾತಾಡೋದು ಬೇಡ್ರಿ, ಎಲ್ಲ ಸೈಲೆಂಟ್ ಆಗಿ ಇದೆಲ್ಲ ಹೈಕಮಾಂಡಿಗೆ ಬಿಟ್ಬಿಡೋಣ, ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋ ಲೆಕ್ಕಾಚಾರಗಳು. ಹೌದು ವೀಕ್ಷಕರೇ, BJPಗೆ ಕೂಡ ಗೆಲುವಿನ ಬರೀ ಅಭ್ಯರ್ಥಿ ಅಂದರೆ ಯಾರು ಬೇಕಾದ್ರೆ ಹಾಕ ಬಂದ್ಬಿಡ್ತಾರೆ, ಸಮಸ್ಯೆ ಏನಲ್ಲ. ಆದರೆ ಗೆಲುವಿನ ಅಭ್ಯರ್ಥಿಯನ್ನು ಹಾಕಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ BJPಗಿದೆ. ಇಂಥ ಸಂದರ್ಭದಲ್ಲಿ BJP ಯಾವಾಗ ಯಾರನ್ನು ಹೇಗೆ ಮನವೊಲಿಸಿ ಅವರುಗಳನ್ನು ಕೈ ಬಿಡುತ್ತೋ, ಅಥವಾ ಅವರುಗಳಿಗೆ ಟಿಕೆಟ್ ಕೊಡೋಕ್ಕೋಸ್ಕರ ಕಾರ್ಯಕರ್ತರಿಗೆ ಏನು ವಿರೋಧ ವ್ಯಕ್ತಪಡಿಸ್ತಾವ್ರೋ ಅವ್ರು ಮನವೊಲಿಸುತ್ತೋ, ಇವೆಲ್ಲವೂ ಅತಿ ದೊಡ್ಡ ಸವಾಲು. ಇಂಥ ಸಂದರ್ಭದಲ್ಲಿ ಭಗವಂತ ಖೂಬಾ, ದೇವೇಂದ್ರಪ್ಪ, ಮುನಿಸ್ವಾಮಿ ಜೊತೆಯಲ್ಲಿ ಸಂಗಣ್ಣ ಕರಡಿ ಇವರುಗಳಿಗೆ ಬಹಿರಂಗವಾಗಿ ಆಕ್ಷೇಪ ಕೇಳಿಬರ್ತಾ ಇದೆ. ಇದು ಕೇಳಿಬರ್ತಿರೋದು. ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿರೋಧಗಳು ಇದ್ದಾವೆ BJP ಸಂಸದರುಗಳಿಗೇನೆ. ಅವುಗಳು ಕೂಡ ಒಂದೊಂದಾಗೆ ಹೊರಗೆ ಬರುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ 24ರಲ್ಲಿ 4 ಜನ ಹಿಂದೆ ಸರಿದವರು, ಇನ್ನೊಂದು 4 ಜನಕ್ಕೆ ವಿರೋಧ ಅಂದರೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಹೊಸಬರಿಗೆ ಅವಕಾಶವನ್ನು ಕೊಡುತ್ತಾ, ಅಥವಾ ಇಲ್ಲ ಯಾವ ಏಜ್ ಫ್ಯಾಕ್ಟ್ರು ಇಲ್ಲ, ಯಾವ ವಿರೋಧನೂ ಇಲ್ಲ, ಗೆಲ್ಲೋದಷ್ಟೇ ಮಾನದಂಡ, ನೀವು ಗೆದ್ಕೊಬತ್ತೀನಿ ಅಂದರೆ ಇರುವಂಥ ಸಂಸದರಿಗೆ BJP ಅವಕಾಶವನ್ನು ಕೊಡುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDAಗೆ ಎಷ್ಟು, ಅಂದರೆ BJP ಮತ್ತು JDS ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.